ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಫುಡ್ ಬ್ಲಾಗ್ ಮಾಡಕ್ಕೆ ಹೊರಟಿದ್ದೀನಿ. ಅದು ಫೇಮಸ್ ಆಗಿರೋ ಆಲ್ಬೈಟ್ ರೆಸ್ಟೋರೆಂಟು. ಅದು ಬಂದು ರಾಜಾಜಿನಗರದಲ್ಲಿದೆ. ಹಾಗಾದ್ರೆ ಬನ್ನಿ, ಹೇಗಿದೆ ನೋಡೋಣ. ಇವಾಗ ಐಬ್ಯಾಗ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ನೋಡಿ, ನೈಟ್ ಕಲರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಹಾಗಾದ್ರೆ ಬನ್ನಿ ಒಳಗಡೆ ಹೋಗೋಣ. ನೀವು ಇವಾಗ ನೋಡ್ತಾ ಇರೋದು ಫಸ್ಟ್ ಫ್ಲೋರು. ಇಲ್ಲಿ ನೀವು ಸ್ಟೂಡೆಂಟ್ಸು, ಫ್ರೆಂಡ್ಸ್ ಜೊತೆ ಬಂದರೆ ನೀವು ಅಲ್ಲೇ ತಿನ್ಬೋದು. ಆದರೆ ನೀವು ಫ್ಯಾಮಿಲಿ ಜೊತೆ ಏನಾದ್ರು ಬಂದರೆ ಮೇಲ್ಗಡೆ ನಿಮಗೆ ಇದೆ, ಅಲ್ಲಿ ಒಂದು ಸ್ವಲ್ಪ ಚಾರ್ಜಸ್ ನಿಮ್ಗೆ ಎಕ್ಸ್ಟ್ರಾ ಆಗುತ್ತೆ. ಹಾಗಾದ್ರೆ ಮೇಲೆ ಹೇಗಿದೆ ಬನ್ನಿ ಹೋಗೋಣ. ನಾವು ಕೂಡ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹಾಗಾದ್ರೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಮೇಲ್ಗಡೆ ಹೇಗಿರುತ್ತೆ ಅಂತ. ಬಂದಿದೆ. ನೀವು ವೆಜ್ಜಾ? ನಾನ್ ವೆಜ್. ಪ್ಯೂರ್ ವೆಜ್. ನಾವು ಪ್ಯೂರ್ ನಾನ್ ವೆಜ್. ಇದೆಲ್ಲ ಬರೀ ಜ್ಯೂಸ್ ಎಲ್ಲ ಆಮೇಲೆ. ಅಮ್ಮ ವೆಜ್ ಅಲ್ಲಿ ಏನ್ ತಗೊಂತಿದ್ದೀರಾ? ನನಗೆ ನಾನ್ ವೆಜ್ ಅಲ್ಲಿ ಏನ್ ಕೊಡಿಸ್ತಾ ಇದ್ದೀರಾ? ತಗೋ, ನಿನಗೆ ಏನ್ ಬೇಕೋ ತಗೊಳಪ್ಪ. ಹೌದಾ? ಖಂಡಿತ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ ಇವತ್ತು. ಖಂಡಿತ. ನೋಡಿ ನೋಡಿ, ಇದಿಷ್ಟು ನಮ್ಮ ಮೆನು. ನಿಮ್ಗೆ ವೆಜ್ ಫ್ರೈಡ್ ರೈಸ್ ಹೇಳೋರೆ ಇವರು. ನಿಮ್ಗೆ ವೆಜ್ ಫ್ರೈಡ್ ರೈಸ್ ಸಾಕಾ? ಓಕೆ. ನನಗ್ ಬಂದ್ಬಿಟ್ಟು ಈ ಮೆನುಲಿ ಈಗ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತೆ ತಂದೂರಿ ಹೇಳಿದೀವಿ ನೋಡಿ, ಚಿಕನ್ ಗ್ರಿಲ್ ಅಷ್ಟೇ. ನಿಮ್ ಫ್ರೈಡ್ ರೈಸ್ ಒಂದೇ ಅಪ್ಪ. ನಾನು ಇಷ್ಟೊಂದೆಲ್ಲ ನನ್ನ ಒಬ್ಬನಿಗೆ ಮಾಡ್ಬಿಟ್ಟವ್ರೆ. ಫುಲ್ಲು ನಾನು ಒಬ್ಬನೇ ಬ್ಯಾಟಿಂಗ್ ಮಾಡ್ಬೇಕು. ಮತ್ತೆ ಇಲ್ಲಿ ಬಂದಿದ್ರಾ ಈ ಹೋಟ್ಲಿಗೆ ನೀವು? ಇಲ್ಲ, ಬಂದಿಲ್ಲ. ಏನಕ್ಕೆ ಅನ್ಸ್ತು ಬರ್ಬೇಕಂತ? ನೀನ್ ಕರೆದಲ್ಲ, ಅದಕ್ಕೆ. ನಾವು ವೆಜಿಟೇರಿಯನ್. ಖಾಲಿ ಮಾಡ್ತಾನೆ ಯಾಕಂದ್ರೆ ಫೋನ್ ಮೇಲೆ ಮಾಡ್ತಾನೆ ಅಂತ ಅನ್ಕೊಂತ ಇದೀರಾ? ಆ ತರ ಏನಿಲ್ಲ. ನೋಡೋಣ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಆರ್ಡರ್ ಬರ್ತಾ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ತಂದೂರಿ ಪರೋಟ, ಚಿಕನು, ನಿಂದು ತಾಯಿ ಗುಣ ಮೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಊಟದ ದೇವರಯ್ಯ. ಒಳ್ಳೆ ಊಟ, ನಳಮಹಾರಾಜ ತರ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈಗ ರುಮಾಲಿ ರೋಟಿ ಮಾತ್ರ ಸೈಕ್ ಆಗೈತೆ. ಅದ್ರ ಜೊತೆ ಇದು ತಂದೂರಿ ಮಾತ್ರ ನೆಕ್ಸ್ಟ್ ಲೆವೆಲ್. ಇದಕ್ಕೆ ಇದು ಬೇರೆ ಕೊಟ್ಟಿದ್ದಾನೆ, ಏನದು ಇದು ವೆನಿಗರ್ ಮಯೋನೈಸ್ ಬೇರೆ ಕೊಟ್ಟಿದ್ದಾರೆ. ಹಾಲ್ ಬೇಕು ಏನಕ್ಕೆ ಅಷ್ಟೊಂದು ಜನ ಬರ್ತಾರೆ, ಇಷ್ಟೊಂದು ರಶ್ ಇರುತ್ತೆ ಅಂದ್ರೆ ಇದಕ್ಕೆ. ಟೇಸ್ಟ್ ಆಗಿರ್ಲಿ, ಕ್ವಾಲಿಟಿ ಆಗಿರ್ಲಿ, ನೆಕ್ಸ್ಟ್ ಲೆವೆಲ್, ಸೂಪರ್. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಿರಿಯಾನಿ ಬರುತ್ತೆ. ಅಷ್ಟೊತ್ತಿಗೆ ಇದನ್ನೆಲ್ಲ ಖಾಲಿ ಮಾಡ್ಬೇಕು. ಎಲ್ಲಾ ಕಡೆ ಸೋರ್ತೈತೆ. ಬಿರಿಯಾನಿ ತಿನ್ನೋ ರುಚಿಗೆ ರಿವ್ಯೂಸ್ ಕೊಡೋದೇ ಮಾಡ್ತದೆ. ಸಕ್ಕತ್ತಾಗಿದೆ ಬಿರಿಯಾನಿ ಮಾತ್ರ. ಒನ್ ಮೋರ್ ಅನ್ಬೇಕು. ಬಟ್ ಬಿರಿಯಾನಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ. ಇದಕ್ಕೆ 220 ಏನೋ ಕಮ್ಮಿ ಆದ್ರೂ ಸಕ್ಕತ್ತಾಗಿದೆ. ರೈಸು ಚೆನ್ನಾಗಿದೆ, ಪೀಸು ಅಷ್ಟೇ. 2 ಪೀಸ್ ಕೊಟ್ಟಿದ್ದಾರೆ. 2 ಪೀಸ್ ಕೊಟ್ಟಿದ್ದಾರೆ, ಬಟ್ ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ಓಕೆ, ವರ್ತ್. ಇಲ್ಲಿ ನಿಮಗೆ ಗ್ರೌಂಡು ಫಸ್ಟು ಸೆಕೆಂಡ್ ಫ್ಲೋರ್ ಇರುತ್ತೆ. ಸೆಕೆಂಡ್ ಫ್ಲೋರು AC ಇರುತ್ತೆ. AC-ಗೆ ಒಂದು ಸ್ವಲ್ಪ ಚಾರ್ಜಸ್ ಇರುತ್ತೆ ನಿಮಗೆ. ನೀವು ನೋಡ್ತಾ ಇದ್ದೀರಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.